ಯಾವ ರೀತಿ ಹೋರಾಟ ಅಂತ ಏನಾದ್ರು ಪಾದಯಾತ್ರೆ ತರ ಮಾಡ್ತೀರಾ ಇಲ್ಲಾಂದ್ರೆ ಅಹೋರಾತ್ರಿ ಪ್ರತಿಭಟನೆ ಮಾಡ್ತೀರಾ ಯಾವ ರೀತಿ ನೀವು ಹೋರಾಟ ಅಂತ? ಈಗ ಬೆಂಗಳೂರು ನಗರದಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ಕೋರ್ಟ್ನ ಆರ್ಡರ್ಸ್ಗಳಿದೆ. ಬೆಂಗಳೂರು ನಗರದ ಜನತೆಯ ಹಿತಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಪಾದಯಾತ್ರೆ ನಗರದ ಜನತೆಗೆ ನಮ್ಮಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಮೊದಲನೇ ವಿಚಾರ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಆದರೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದಕ್ಕೆ ಈಗಾಗಲೇ ಜನಗಳಲ್ಲಿ, ಸಾಮಾನ್ಯ ಜನಗಳಲ್ಲಿ, ಪಕ್ಷದ ಕಾರ್ಯಕರ್ತರುಗಳಲ್ಲಿ ಒಂದು ಆಕ್ರೋಶ, ಒಂದು ಉತ್ಸಾಹಕತೆ, ಒಂದು ಹುಮ್ಮಸ್ಸು ಅತ್ಯಂತ ವೇಗದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಹಾಗಾಗಿ ಶನಿವಾರದ ದಿನ ಈ ಒಂದು ಪಾದಯಾತ್ರೆಯನ್ನು ನಾವು ಹೋರಾಟವನ್ನು ಕರೆದಿದ್ದೇವೆ. 2004ರಿಂದ 2014 UPA ಸರ್ಕಾರ ನಮ್ಮ ಕೇಂದ್ರದಲ್ಲಿ ಇದ್ದಂಥದ್ದು ಅದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಕಾಂಗ್ರೆಸ್ನ ಸ್ನೇಹಿತರಿಗೆ ಏನಾದರೂ ಬಹುಶಃ ಅವರು ಸ್ಟೂಡೆಂಟ್ ಲೈಫಲ್ಲಿ ಮ್ಯಾಥ್ಸ್ನ ಏನಾದರೂ ಮಿಸ್ ಮಾಡಿದ್ರ ಅಂತ ಅನ್ಕೊಳ್ತೇನೆ. ಅಂಕಿಅಂಶಗಳಲ್ಲಿ ಬಹುಶಃ ಪಾಪ ಎಡುತ್ತಾ ಇದ್ದಾರೆ. UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ನ LPG ಬೆಲೆ ಇದ್ದಂಥದ್ದು 1241 ರೂಪಾಯಿ, 1241 ರುಪೀಸ್ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅಪ್ ಟು 2014. ಈಗ 854 ರೂಪಾಯಿ ನರೇಂದ್ರ ಮೋದಿಜಿ ಅವರ ಸರ್ಕಾರದಲ್ಲಿ 50 ರೂಪಾಯಿ ಏರಿಸಿದ್ರು ಕೂಡ ಈಗ ಬೆಲೆ ಏರಿಕೆ ಮಾಡಬಾರ್ದು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಇನ್ಫ್ಲೇಷನ್ ಬಗ್ಗೆನೂ ಮಾತನಾಡಬೇಕಾಗ್ತದೆ. ಇನ್ಫ್ಲೇಷನ್ ಪರ್ಸೆಂಟೇಜ್ ಎಷ್ಟು ಹೋಗಬೇಕು, ಆ ಇನ್ಫ್ಲೇಷನ್ ಪರ್ಸೆಂಟೇಜ್ನ ಗೈಡ್ಲೈನ್ಸ್ ಒಳಗಡೆ ಇವತ್ತು ಕೇಂದ್ರ ಸರ್ಕಾರ ವರ್ತನೆಯನ್ನು ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಇನ್ಫ್ಲೇಷನ್ ಪಾಯಿಂಟ್ನ ದಾಟಿ 1% ಮೇಲೆ ಹೊಟ್ಟೋಗಿದೆ ಆಲ್ರೆಡಿ. ಹಾಗಾಗಿ ಇಲ್ಲಿ ಅವರದೇ ಸರ್ಕಾರ ಇದ್ದಾಗ 1241 ರೂಪಾಯಿಗೆ ಗ್ಯಾಸು LPG ಗ್ಯಾಸ್ ಸಿಗ್ತಾ ಇದ್ದಂಥದ್ದು ಈಗ 854 ರುಪೀಸ್. ಸುಮ್ಮನೆ ಈಗ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಯ್ಯೋ ನಾವು ಸಿಗಾಕಬಿಟ್ಟಿದ್ದೀವಲ್ಲ, ಯಾಗಾದ್ರೂ ಮಾಡಿ ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂತ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಬ್ಬರ ಮೇಲೆ ಬೆಡ್ ತೋರಿಸಿ ಗೂಬೆ ಕೂರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಪೆನ್ನು ಪೇಪರ್ ಕೇಳಿದ್ರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಪೆನ್ನು ಪೇಪರು ಡೈರಿ ಗಿರಿ ಎಲ್ಲ ಕೊಟ್ಟಾಗೋಗಿದೆ ಜನ ಅವ್ರ ಕೈಗೆ. 136 ಜನ ಶಾಸಕರು, 138 ಪಾಪ ಮೊನ್ನೆ 8 ಆದ್ರು, 138. ಇದಕ್ಕಿಂತ ಇನ್ನೇನು ಕೊಡ್ಲಿಕ್ಕೆ ಆಗ್ತದೆ ಈ ರಾಜ್ಯದ ಜನತೆ ಅವರಿಗೆ? ಇದಕ್ಕಿಂತ ಅಧಿಕಾರ ಕೊಡ್ಲಿಕ್ಕೆ ಆಗ್ತದೆ? ಎಸ್ ಬಾಸ್, ಸಾರ್ವಜನಿಕರಿಗೆ ಖಂಡಿತವಲ್ಲ. ಯಾಕೆಂದ್ರೆ ಇದು ಮಾಡ್ತಾ ಇರ್ತಕ್ಕಂಥ ದೃಷ್ಟಿನೇ ಸಾರ್ವಜನಿಕರ ಭಾವನೆಗೆ ಸ್ಪಂದಿಸ್ತಕ್ಕಂಥದ್ದು ಅಂತ ನಾನು ಹೇಳಿದ್ದೇನೆ. ಜಾಯಿನ್ ದ ಮೂವ್ಮೆಂಟ್ ಅಂತಕ್ಕಂಥ ಒಂದು ವೆಬ್ಸೈಟ್ ನಲ್ಲೂ ಕೂಡ ನಾವು ಲಾಂಚ್ ಮಾಡಿದ್ದೇವೆ. ಆ ಫಾರ್ಮ್ ನ ಫಿಲ್ಅಪ್ ಮಾಡಬಹುದು, ರಿಜಿಸ್ಟರ್ ಆಗ್ಬೋದು. ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಮೂವ್ಮೆಂಟ್ಗೆ ಆಹ್ವಾನವನ್ನು ಕೊಡ್ತೇನೆ. ಸರ್ ನಾನು ಒಂದು ನಿಮಿಷ ಸರ್, ನಾನೊಂದು ಮಾತು ಹೇಳ್ತೇನೆ. ಇತ್ತೀಚೆಗೆ ಫ್ರಮ್ ಪಾಸ್ಟ್ ಒಂದು ವಾರದಿಂದ ಈಚೆಗೆ ಜನತಾದಳ ಪಕ್ಷಕ್ಕೂ BJPಗೂ ಎಲ್ಲೋ ಒಂದು ಕಡೆ ಅಸಮಾಧಾನ ಶುರು ಆಗಿಬಿಟ್ಟಿದೆ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಚರ್ಚೆಗಳೇನು ಪ್ರಾರಂಭ ಆಗಿದೆ. ದಯಮಾಡಿ ನಾವು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ, ದೇಶದ ಪ್ರಧಾನಮಂತ್ರಿಗಳ ಆಡಳಿತ ವೈಖರಿಯನ್ನು ಮೆಚ್ಚಿ 64 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಪ್ರಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾರತೀಯ ಜನತಾ ಪಾರ್ಟಿ ಜೊತೆ ಮಿತ್ರತ್ವವನ್ನ ನಾವು ಮಾಡಬೇಕು. ಇದು ದೇಶದ ಹಿತಾಸಕ್ತಿಗೋಸ್ಕರ, ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಇಬ್ಬರು ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೃಷ್ಟಿಯಿಂದ ತಗೊಂಡಂಥ ತೀರ್ಮಾನ. ಅದಕ್ಕೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸಂಸದರನ್ನ ನರೇಂದ್ರ ಮೋದಿಜಿ ಅವರಿಗೆ ಕನ್ನಡಿಗರು
ಸಂಸದರ ಮೂಲಕ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ರಾಜ್ಯದ ಜನತೆ ಈ ಒಂದು ಆರೋಗ್ಯಕರವಾದಂಥ ಮಿತ್ರತ್ವವನ್ನು ಒಪ್ಪಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ JDLP ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಹೇಳಿರ್ತಕ್ಕಂಥದ್ದು ಇಷ್ಟೇ ಅಣ್ಣ. ದಯಮಾಡಿ ಮತ್ತೆ ನಾನು ಪುನರ್ರಚಿಸ್ತೀನಿ ಅದನ್ನು. ಇದರಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯದ ಪ್ರಶ್ನೆ ಇಲ್ಲ, ಯಾವುದೇ ರೀತಿ ಅಸಮಾಧಾನದ ಪ್ರಶ್ನೆ ಇಲ್ಲ. ಕಳೆದ ಮೂಡ ಸಂದರ್ಭದ ಒಂದು ಹೋರಾಟ ಏನಿತ್ತು, ಒಂದು ಪಾದಯಾತ್ರೆ ಏನಿತ್ತು, ಆ ಸಂದರ್ಭದಲ್ಲಿ ನಾವು ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಬೇಕು. ಒಂದು ಕೋಆರ್ಡಿನೇಷನ್ನಲ್ಲಿ ಎರಡೂ ಪಕ್ಷ ಒಂದು ಸಮನ್ವಯತೆಯ ಒಂದು ದೃಷ್ಟಿಯಿಂದ, ಸಮನ್ವಯತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಆರೋಗ್ಯಕರವಾದಂಥ ಕೋಆರ್ಡಿನೇಷನ್ ಕಮಿಟಿ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆನ ಅವತ್ತು ಕೂಡ BJPಯ ರಾಜ್ಯದ ನಾಯಕರ ಮುಂದೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸಭೆಯಲ್ಲಿ ನಾವೆಲ್ಲರೂ ಕೂಡ ಇದನ್ನ ಮುನ್ನೆಲೆಗೆ ತಗೊಂಡು ಬಂದಿದ್ವಿ. ಆದರೆ ಇಲ್ಲಿವರೆಗೂ ಅದು ಆಗ್ಲಿಲ್ವಲ್ಲ ಅಂತಕ್ಕಂಥ ವಿಚಾರವಾಗಿ ಆಗಬೇಕು ಅತಿ ಶೀಘ್ರದಲ್ಲೇ. ಇದಾಗ್ತಕ್ಕಂಥದ್ದಾದರೆ ಇನ್ನೂ ಹೆಚ್ಚಿನ ಸಮನ್ವಯತೆ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಬಾಬಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಹೇಳಿಕೆಯೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸತ್ಯ.